ನೀತಿಯಿಂದ ಯುದ್ಧ ಮಾಡುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದಂತ ಸರಣಿಯಲ್ಲಿ ತಿಂಗಳು ನಾವು ಪ್ರಕಟಣೆ ಪುಸ್ತಕದಲ್ಲಿ ಏಸು ಎನ್ನುವ ಶೀರ್ಷಿಕೆಯಡಿಯಲ್ಲಿ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯ 11-13 ವಚನಗಳು. ಪ್ರಕಟಣೆ 19, 11-13. ದೇವರ ವಾಕ್ಯ ಹೀಗೆ ಹೇಳ್ತದೆ: ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು. ಆಗ ಇಗೋ, ಬಿಳಿ ಕುದುರೆಯು ನನಗೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು ಸತ್ಯವಂತನು ಎಂದು ಹೆಸರು. ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ, ನೀತಿಯಿಂದ ಯುದ್ಧ ಮಾಡುತ್ತಾನೆ. ಆತನ ಕಣ್ಣುಗಳು ಬೆಂಕಿಯ ಉರಿಯಂತಿವೆ. ಆತನ ತಲೆಯ ಮೇಲೆ ಅನೇಕ ಮಕುಟಗಳುಂಟು. ಆತನಿಗೆ ಒಂದು ಹೆಸರು ಬರೆದು ಕೊಟ್ಟಿದೆ, ಅದು ಆತನಿಗೆ ಹೊರತು ಮತ್ತಾರಿಗೂ ತಿಳಿಯದು. ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು. ಆತನಿಗೆ ದೇವರ ವಾಕ್ಯವೆಂದು ಹೆಸರು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ವಿಶೇಷವಾಗಿ ಬಲಪಡಿಸಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರೋಣವು, ಬಹಿರಂಗ ಬರೋಣವು, ಅದು ಒಂದು ಯುದ್ಧದೊಂದಿಗೆ ಪ್ರಾರಂಭವಾಗಿ ನಂತರದಲ್ಲಿ 1000 ವರ್ಷ ಆಳ್ವಿಕೆಯಲ್ಲಿ ಮುಂದುವರೆದು 1000 ವರ್ಷಗಳ ತನಕ ಆತನು ಆಳ್ವಿಕೆ ಮಾಡ್ತಾನೆ. ಹಾಗಾದರೆ ಆತನು ಬರುವಾಗ ಆತನು ಯಾವ ವಿಧದಲ್ಲಿ ಬರಲಿಕ್ಕಿದ್ದಾನೆ ಅನ್ನುವಂಥದ್ದು ಸಂಗತಿಗಳನ್ನ ಇಲ್ಲಿ ನಾವು ಓದಿದ್ದೇವೆ. ಯೇಸು ಕ್ರಿಸ್ತನು ಆತನು ಪರಲೋಕದಿಂದ ಇಳಿದು ಬರುವಾಗ ಅಲ್ಲಿ ಬರ್ತದೆ, ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು. ಯೋಹಾನನು ಹೇಳ್ತಾನೆ, ಪರಲೋಕವು ತೆರೆದದೆ. ಆಗ ಆತನು ಹೇಳ್ತಾನೆ, ಇಗೋ, ಬಿಳಿ ಕುದುರೆಯು ನನಗೆ ಕಾಣಿಸಿತು. ಹಾಗಾದ್ರೆ ಯೇಸು ಕ್ರಿಸ್ತನು ಬಿಳಿ ಕುದುರೆ ಮೇಲೆ ಅಲ್ಲಿ ಬರ್ತದೆ, ಅದರ ಮೇಲೆ ಕೂತಿದ್ದವನು ಅಂದ್ರೆ ಯೇಸು ಅದರ ಮೇಲೆ ಕೂತಿದ್ದಾನೆ. ಆತನ ಹೆಸರು, ಆಗ ಆತನು ಯಾರು? ಆತನ ಹೆಸರು ನಂಬಿಗಸ್ತನು ಸತ್ಯವಂತನು. ಯೇಸು ಕ್ರಿಸ್ತನ ಕುರಿತಾಗಿರುವಂಥ ಒಂದು ಮಹಾ ಸಂಗತಿ, ಆತ ನಂಬಿಗಸ್ತನಾದ ದೇವರು, ಆತನು ಸತ್ಯವಂತನು, ನಿತ್ಯನಾಗಿರುವ ಆತನು ಈ ಬರೋಣದಲ್ಲಿ ಮಾಡುವಂಥದ್ದೇನು ಅಲ್ಲಿ ಬರ್ತದೆ, ಆತನು ನೀತಿಯಿಂದ ನ್ಯಾಯ ವಿಚಾರಿಸ್ತಾನೆ. ದೇವರು ಮಾಡುವ ಕಾರ್ಯಗಳಲ್ಲಿ ಒಂದೂ ಲೋಪವಿಲ್ಲ, ಅನೀತಿ ಎಂಬುದಿಲ್ಲವೇ ಇಲ್ಲ, ಪಾಪವೆಂಬುದಿಲ್ಲವೇ ಇಲ್ಲ. ಆತನು ನ್ಯಾಯ ವಿಚಾರಿಸುವಾಗ ನೀತಿಯಿಂದ ನ್ಯಾಯ ವಿಚಾರಿಸ್ತಾನೆ. ಮುಂದೆ ಬರ್ತದೆ, ನೀತಿಯಿಂದ ಯುದ್ಧ ಮಾಡ್ತಾನೆ. ಆತನು ಅನೀತಿ ಯುದ್ಧ ಮಾಡುವ ದೇವರು ಅಲ್ಲವೇ ಅಲ್ಲ. ಮೋಸದ ಯುದ್ಧ, ಕುತಂತ್ರದ ಯುದ್ಧ, ತಂತ್ರಗಾರಿಕೆಗಳನ್ನು ಉಪಯೋಗಿಸುವ ದೇವರು ಅಲ್ಲವೇ ಅಲ್ಲ. ಆತನು ದೇವರ ನೀತಿಯಿಂದ ತುಂಬಿದವನಾಗಿ ನೀತಿಯಿಂದಲೇ ಆತನು ಯುದ್ಧ ಮಾಡುತ್ತಾನೆ. ಆತನ ಕಣ್ಣುಗಳ ಕುರಿತಾಗಿ ಬರ್ತದೆ, ಆತನ ಕಣ್ಣುಗಳು ಬೆಂಕಿಯ ಉರಿಯಂತಿವೆ. ಪ್ರಕಟಣೆ 1ನೇ ಅಧ್ಯಾಯದಲ್ಲೂ ಅದನ್ನು ಓದ್ತೇವೆ. ನಂತರದಲ್ಲಿ ಬರ್ತದೆ, ಆತನ ತಲೆ ಮೇಲೆ ಅನೇಕ ಮಕುಟಗಳುಂಟು, ಅನೇಕ ಕಿರೀಟಗಳನ್ನ ಧರಿಸಿದವನು. ದೇವರಿಗೆ ಸ್ತೋತ್ರ. ಆತನಿಗೆ ಒಂದು ಹೆಸರು ಬರೆದು ಕೊಟ್ಟಿದೆ, ಅದು ಆತನಿಗೆ ಹೊರತು ಮತ್ತಾರಿಗೂ ತಿಳಿಯದು. ಆತನಿಗೆ ಮಾತ್ರ ತಿಳಿದಿರುವಂಥ ಒಂದು ಹೆಸರು ಆತನಿಗೆ ಬರೆದು ಕೊಡಲ್ಪಟ್ಟದೆ ಅಂತೆ. ನಂತರದಲ್ಲಿ ಬರ್ತದೆ, ಅವನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು. ಬೇರೆ ಆತನ ಶತ್ರುಗಳನ್ನು ಸದೆಬಡಿಯುವುದಕ್ಕಾಗಿ ಆತನು ಇಳಿದು ಬರ್ತಿದ್ದಾನೆ. ದೇವರ ಕೋಪವೆಂಬ ರೌದ್ರದ ಆ ದ್ರಾಕ್ಷೆ ತೊಟ್ಟಿಲಿ ಆತನು ತುಳಿದಿದ್ದಾನೆ. ಈಗ ಆತನು ರಕ್ತ ಪ್ರೋಕ್ಷಿತ ವಸ್ತ್ರವನ್ನು ಧರಿಸಿಕೊಂಡವನಾಗಿ ಆತನು ಬರ್ತಿದ್ದಾನೆ, ಧರಿಸಿಕೊಂಡಿದ್ದಾನೆ. ಮತ್ತು ಆತನ ಕುರಿತಾಗಿ ಮತ್ತೊಂದು ಬರ್ತದೆ, ಆತನಿಗೆ ದೇವರ ವಾಕ್ಯವೆಂದ ಹೆಸರು. ಈತನ ಹೆಸರು ಅನೇಕ ಸತಿ ಈಗಾಗಲೇ ತಿಳಿಸಲ್ಪಟ್ಟದ್ದು, ದೇವರ ವಾಕ್ಯ, ಏಸು ದೇವರ ವಾಕ್ಯ. ಯೋಹಾನನು ಇದನ್ನು ಅನೇಕ ಸತಿ ತನ್ನ ಬರವಣಿಗೆಗಳಲ್ಲಿ ಅದನ್ನು ತಿಳಿಪಡಿಸಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ವಿಧದಲ್ಲಿ ಯೇಸು ಕ್ರಿಸ್ತನು ಆತನು ಭೂಮಿಗೆ ಇಳಿದು ಬರಲಿಕ್ಕಿದ್ದಾನೆ. ಆತನು ಕೆಳಗೆ ಇಳಿದು ಬರುವಾಗ ಆತನ ವಿರುದ್ಧವಾಗಿ ಕ್ರಿಸ್ತ ವಿರೋಧಿಯು ಮತ್ತು ಸುಳ್ಳು ಪ್ರವಾದಿಯು ಕೋಟ್ಯಾನುಕೋಟಿ ಜನರನ್ನು ಎಲ್ಲ ದೇಶಗಳಿಂದ ಕೂಡಿಸಿ ಕ್ರಿಸ್ತನ ವಿರುದ್ಧವಾಗಿ ಯುದ್ಧ ಮಾಡುವುದಕ್ಕಾಗಿ ಜಮಾಯಿಸ್ತದೆ. ಆತನು ಈ ಯುದ್ಧಕ್ಕಾಗಿ ಆತನು ಇಳಿದು ಬರ್ತಾನೆ. ಪ್ರೇರೈ, ಇಂಥ ಯೇಸು ಕ್ರಿಸ್ತನಿಗಾಗಿ ನಾವು ಸ್ತೋತ್ರ ಸಲ್ಲಿಸೋಣ. ಇವನು ನಮಗೆ ರಕ್ಷಕನಾಗಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸೋಣ. ಈತ ನಮ್ಮನ್ನು ವಿಮೋಚಿಸಿರುವುದಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸೋಣ. ನಮ್ಮನ್ನು ಆತನಿಗೆ ಒಪ್ಪಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಪ್ರಕಟಣೆ 19ನೇ ಅಧ್ಯಾಯದ 11-13 ವಾಕ್ಯದ ಭಾಗದಲ್ಲಿ ಕರ್ತನಾದ ಯೇಸು ನಿನ್ನ ಕುರಿತಾಗಿ ಬರೆಯಲ್ಪಟ್ಟ ಪ್ರತಿ ಸಂಗತಿಗಳಿಗಾಗಿ ಸ್ತೋತ್ರ. ಪರಲೋಕವು ತೆರೆದಿರುವುದಕ್ಕಾಗಿ ಸ್ತೋತ್ರ. ನೀನು ಬಿಳಿ ಕುದುರೆ ಕಾಣಿಸಿದಕ್ಕಾಗಿ ಸ್ತೋತ್ರ. ಅದರ ಮೇಲೆ ಕುಳಿತಿದ್ದ ಯೇಸುವೇ, ನೀನು ನಂಬಿಗಸ್ತನು ಸತ್ಯವಂತನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನೀನು ನೀತಿಯಿಂದ ನ್ಯಾಯ ವಿಚಾರಿಸುವನಾಗಿರುವುದಕ್ಕಾಗಿ ಸ್ತೋತ್ರ. ನೀನು ನೀತಿಯಿಂದ ಯುದ್ಧ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಕಣ್ಣುಗಳು ಬೆಂಕಿಯ ಉರಿಯಂತಿರುವುದಕ್ಕಾಗಿ ಸ್ತೋತ್ರ. ನಿನ್ನ ತಲೆ ಮೇಲೆ ಅನೇಕ ಮಕುಟಗಳಿರುವುದಕ್ಕಾಗಿ, ಕಿರೀಟಗಳಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೇ, ನಿನಗೆ ಒಂದು ಹೆಸರು ಕೊಡಲ್ಪಟ್ಟದೆ, ಅದು ನಿನಗೆ ಮಾತ್ರ ಗೊತ್ತು, ಅದಕ್ಕಾಗಿ ನಿನಗೆ ಸ್ತೋತ್ರ. ಅದು ಮತ್ತೆ ಯಾರಿಗೂ ತಿಳಿದಿರುವುದಕ್ಕಾಗಿಯೂ ನಿನಗೆ ಸ್ತೋತ್ರ. ಕರ್ತನೇ, ನೀನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಹೆಸರು ದೇವರ ವಾಕ್ಯವಾಗಿರುವುದಕ್ಕಾಗಿ ಸ್ತೋತ್ರ.
ಇಂಥವನಾದ ನಿನ್ನನ್ನು ನಾವು ನಂಬಿ ನಿನ್ನ ಪಾದಗಳಿಗೆ ಎರಗಿ ನಿನಗೆ ಶರಣಾಗ್ತೇವೆ, ನಿನ್ನನ್ನು ಆರಾಧಿಸ್ತೇವೆ. ಸಭೆಯಾಗಿ ನಾವು ನಿನ್ನನ್ನು ಮಹಿಮೆ ಪಡಿಸ್ತೇವೆ. ನಿನಗೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ತಂದೆ ನಿನಗೆ ಮಹಿಮೆ ಸಲ್ಲಿಸ್ತೇವೆ ತಂದೆ. ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.